Good afternoon, children. Good afternoon, miss. ಎಲ್ಲರೂ ಊಟ ಆಯ್ತಾ? Yes, miss. ಈಗ ನಾವು ಹಿಂದಿನ ತರಗತಿಯಲ್ಲಿ ಪರಮಾಣುವಿನ ರಚನೆಯ ಬಗ್ಗೆ ಮಾತಾಡಿದ್ವಿ. ಪರಮಾಣುವಿನ ರಚನೆಯಲ್ಲಿ ಪರಮಾಣು ಅಂದರೆ ಏನು, ಮತ್ತೆ ಪರಮಾಣುಗಳು ಹೇಗೆ ಹಂಚಿಕೆಯಾಗ್ತವೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ರುದರ್ಫೋರ್ಡ್ನ ಮಾದರಿ, ಬೋರ್ನ ಮಾದರಿ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಸೊ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಕಣಗಳನ್ನು ಕಂಡುಹಿಡಿತಾರೆ. ಮೊದಲಿಗೆ ಪರಮಾಣು ಅಂದರೆ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಪರಮಾಣುವನ್ನು ಕಂಡುಹಿಡಿದ್ರು. ಪರಮಾಣು ಅನ್ನ ಕಂಡುಹಿಡಿದ ನಂತರ ಅಥವಾ ಪರಮಾಣು ಇದೆ ಅನ್ನುವುದನ್ನು ಒಪ್ಪಿಕೊಂಡ ನಂತರ ಅದು ಅಭಿವ್ಯಕ್ತ ಅಥವಾ ಅದನ್ನು ನಾವು ತುಂಡಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ವಿ. ಆದರೆ ಮತ್ತೆ ಒಂದು ಕಾನ್ಸೆಪ್ಟ್ ಬಂತು, ಏನಪ್ಪ ಅಂದರೆ ಪರಮಾಣುವಿನಲ್ಲಿ ಬೇರೆ ಬೇರೆ ರೀತಿಯ ಕಣಗಳಿವೆ. ಸೊ ಈ ಕಣಗಳಿಂದಾಗಿ ಪರಮಾಣು ಆಗಿದೆ. ಈಗ ಪರಮಾಣು ಅಂದರೆ ಏನು ನೀವೆಲ್ಲ 5ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಯಾರಿಗೆ ಗೊತ್ತು ಅವ್ರ ಕೈ ಎತ್ತಿ. ಪರಮಾಣು ಅಂದರೆ ಏನು ನಿಖಿತ? ವಿಭಜಿಸಲು ಸಾಧ್ಯವಿಲ್ಲದ ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನು ನಾವೇನಂತ ಕರಿತೀವಿ? ಪರಮಾಣು ಅಂತ ಹೇಳಿ ಕರಿತೀವಿ. ಸೊ ಪರಮಾಣುವನ್ನು ವಿಭಜಿಸಲು ಸಾಧ್ಯ ಅಂತ ಹೇಳಿ ನಂತರ ವಿಜ್ಞಾನಿಗಳು ಕಂಡುಹಿಡಿದ್ರು. ಸೊ ಪರಮಾಣುವಿನಲ್ಲಿರತಕ್ಕಂತಹ 3 ರೀತಿಯ ಕಣಗಳು ಯಾವುವು? ಯಾರು ಹೇಳು? ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್. ಸೊ ನಾವು ಪರಮಾಣುವಿನ ಚಿತ್ರವನ್ನ ಈಗ ಕಣ್ಮುಂದೆ ತಂದುಕೊಳ್ಳೋಣ. ಪರಮಾಣು ಅಂತ ಹೇಳಿದ್ರೆ ನೆನಪಾಗಿದೆ ಅಲ್ವಾ? ನಾವು ಲಾಸ್ಟ್ ತರಗತಿಯಲ್ಲಿ ಮಾಡಿದ್ದೀವಿ. ಇದರಲ್ಲಿ 2 ರೀತಿಯ ಕಣಗಳಿವೆ ಅಂತ ತಿಳ್ಕೊಂಡ್ವಿ. ಯಾವ್ಯಾವುದು? ಪ್ರೋಟಾನ್, ನ್ಯೂಟ್ರಾನ್. 2 ರೀತಿಯ ಕಣಗಳು. ಇದನ್ನ ನಾವೇನಂತ ಕರೀತೀವಿ? ಬೀಜ ಕೇಂದ್ರ. ನೆಕ್ಸ್ಟ್ ಇದು ಕೆ ಕವಚ. ಇದು ಓಕೆ. ಇವತ್ತು ನಾವು ಇಲೆಕ್ಟ್ರಾನ್ ವಿನ್ಯಾಸ ಅಂದರೆ ಏನು, ವೇಲೆನ್ಸಿ ಅಂದರೆ ಏನು ಅಂತ ಹೇಳಿ 2 ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮಗೆ ಗೊತ್ತಿದೆ, ದಿಸ್ ಇಸ್ ಪರಮಾಣು. ಪರಮಾಣುವಿನ ಮಧ್ಯಭಾಗವನ್ನು ನಾವೇನಂತ ಕರಿತೀವಿ? ಕರಿತೀವಿ. ಪರಮಾಣುವಿನ ಮೊದಲ ಕವಚಕ್ಕೆ ಕವಚ, ಎಲ್ ಕವಚ, ಎಂ ಕವಚ, ಎನ್ ಕವಚ. ಓಕೆ. ಒಂದು ಪರಮಾಣುವಿಗೆ ಪರಮಾಣುವಿನಲ್ಲಿರುವ ಪ್ರೋಟಾನ್ ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಅಂತ ಹೇಳಿ ಕರಿತೀವಿ. ಆ ಪ್ರೋಟಾನ್ ಸಂಖ್ಯೆ ಯಾವಾಗಲೂ ಕೂಡ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ
ಸಂಖ್ಯೆ ಆಲ್ವೇಸ್ ಈಕ್ವಲ್ ಟು ಇಲೆಕ್ಟ್ರಾನ್ ಸಂಖ್ಯೆ. ಪ್ರೋಟಾನ್ ಸಂಖ್ಯೆ ಯಾವಾಗಲೂ ಯಾವುದಕ್ಕೆ ಸಮನಾಗಿರುತ್ತೆ? ಎಲೆಕ್ಟ್ರಾನ್ ಸಂಖ್ಯೆಗೆ ಸಮನಾಗಿರುತ್ತೆ. ಪ್ರೋಟಾನ್ ಸಂಖ್ಯೆನ ನಾವೇನಂತ ಕರಿತೀವಿ? ಇಲೆಕ್ಟ್ರಾನ್ ಸಂಖ್ಯೆನ ಸೊ ಸ್ಮಾಲ್ ಪಿ ಮತ್ತು ಸ್ಮಾಲ್ ಇ ಅಂತ ಕರಿತೀವಿ. ಸೊ ಆ ಪ್ರೋಟಾನ್ ಸಂಖ್ಯೆನ ಏನಾಗಿರುತ್ತೆ? ಪರಮಾಣು ಸಂಖ್ಯೆ ಆಗಿರುತ್ತೆ ಯಾವಾಗಲೂ. ಸೊ ಪರಮಾಣು ಸಂಖ್ಯೆ ಯಾವುದಕ್ಕೆ ಸಮನಾಗಿರುತ್ತೆ? ಎಲೆಕ್ಟ್ರಾನ್. ಪ್ರೋಟಾನ್ ಸಂಖ್ಯೆ ಹೌದು, ಪರಮಾಣು ಸಂಖ್ಯೆ ಯಾವಾಗಲೂ ಪ್ರೋಟಾನ್ ಸಂಖ್ಯೆ. ಸೊ ನಾವಿವಾಗ ಒಂದು ಪ್ರೋಟಾನ್ ಸಂಖ್ಯೆ is equal to ಪ್ರೋಟಾನ್ ಇಲೆಕ್ಟ್ರಾನ್ ಸಂಖ್ಯೆಗೆ ಸಮಾನ ಅಂತ ಹೇಳಿದ್ರೆ ಒಂದು ನಿಮಿಷ ಕೊಡ್ತೀನಿ. ಈಗ ನಮ್ಮ ಆಧುನಿಕ ಆವರ್ತಕ ಕೋಷ್ಟಕ ಅಂತ ಬಂದಿದೆ. ಏನದು? ಆಧುನಿಕ ಆವರ್ತಕ ಕೋಷ್ಟಕ. ಸೊ ಈಗ ಅವಳು ಪರಮಾಣು ಸಂಖ್ಯೆಗೆ ಈಕ್ವಲ್ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ನಿಮಗೆ ಒಬ್ಬೊಬ್ಬರಿಗೆ ಆಲ್ಫಾಬೆಟಿಕಲ್ ಆರ್ಡರ್ಲಿ ಒಂದು ರೋಲ್ ನಂಬರ್ ಕೊಟ್ಟಿರ್ತೀವಿ. ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಹೆಸರು ಯಾರ್ದು? ಅಂಕಿತಾ. ಸೆಕೆಂಡ್ ಹೆಸರು ಯಾರ್ದು? ಅರ್ಚನಾ. ಥರ್ಡ್ ಹೆಸರು ಯಾರ್ದು? ಅರ್ಚನಾ ಎಂ. ಫೋರ್ತ್ ಹೆಸರು ಯಾರ್ದು? ಓಕೆ. ಹಂಗೆ ನಮ್ಮ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೊಂದು ಧಾತುವಿಗೆ ಒಂದೊಂದು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಅದನ್ನೇ ನಾವೇನಂತ ಕರಿತೀವಿ? ಪರಮಾಣು ಸಂಖ್ಯೆ. ಆ ಪರಮಾಣುವಿನಲ್ಲಿರುವ ಸಂಖ್ಯೆ. ಸೊ ಅದು ಯಾವುದಕ್ಕೆ ಸಮ? ಅದರಲ್ಲಿರ್ತಕ್ಕಂತಹ ಪ್ರೋಟಾನ್ ಸಂಖ್ಯೆಗೆ ಸಮ. ಪ್ರೋಟಾನ್ ಸಂಖ್ಯೆ ಯಾವುದಕ್ಕೆ ಸಮ? ಎಲೆಕ್ಟ್ರಾನ್ ಸಂಖ್ಯೆಗೆ ಸಮ. ನಿಮ್ಮ ಪೇಜ್ ನಂಬರ್ 28 ಹೋಗಿ. ಪೇಜ್ ನಂಬರ್ 28ರಲ್ಲಿ ನಿಮಗೆ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಮ್ಲಜನಕ, ಫ್ಲೋರಿನ್, ನಿಯಾನ್. ಒಂದ್ ನಿಮಿಷ. ಕಾರ್ಬನ್ ಅಂದ್ರಿ, ಕಾರ್ಬನ್ ಆದ್ಮೇಲೆ ಏನ್ ಹೇಳ್ಬೇಕು ನಾವು? ನೀವು ಎಲ್ಲ ಹೆಸರು ಇಂಗ್ಲಿಷ್ ಹೇಳ್ತಾ ಹೋಗ್ತಿದ್ದೀರ. ಆಮೇಲೆ ಏನಂದ್ರಿ? ಆಮ್ಲಜನಕ ಅಂದ್ರೆ ಅದರ ಹೆಸರೇನು? ಇಂಗ್ಲಿಷ್ ಅಲ್ವಾ? ಆಕ್ಸಿಜನ್, ಆಮೇಲೆ ಫ್ಲೋರಿನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್. ಇದು ಅವುಗಳ ಪರಮಾಣು ಸಂಖ್ಯೆ. ಮುಂದಿನ ವರ್ಷ ನೀವು ಆವರ್ತಕ ಕೋಷ್ಟಕವನ್ನ ಕಲಿಬೇಕಾದ್ರೆ ನಾನು ಆವರ್ತಕ ಕೋಷ್ಟಕವನ್ನ ತೋರಿಸ್ತೀನಿ ನಿಮಗೆ. ಜಸ್ಟ್ 1 ಮಿನಿಟ್ ನಿಮ್ಗೆ ಆವರ್ತಕ ಕೋಷ್ಟಕ ತೋರಿಸ್ತೀನಿ. ಇದನ್ನ ನೋಡಿದೀರಾ? ಇದೇನ್ ಗೊತ್ತಾ? ಆವರ್ತಕ ಕೋಷ್ಟಕ 10ನೇ ತರಗತಿಯ ಭಾಗ 2ರಲ್ಲಿ ಹಿಂಭಾಗದಲ್ಲಿದೆ. ಸೊ ಆವರ್ತಕ ಕೋಷ್ಟಕ ಇಲ್ಲಿ ನೋಡಿ, ಮೊದಲಿಗೆ ಕಾಣುವಂಥದ್ದು ಹೈಡ್ರೋಜನ್, ಆಮೇಲೆ ಕಾಣುವಂಥದ್ದು ಹೀಲಿಯಂ. ಓಕೆ. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ಇದನ್ನ ಏನಪ್ಪ ಒಂದು ಚಾರ್ಟ್ ಅನ್ನ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಸೊ ಇದಕ್ಕೆ ಸೀರಿಯಲ್ ನಂಬರ್ ಕೊಡ್ಬೇಕಾಗಿತ್ತಲ್ಲ, ಧಾತುಗಳನ್ನ ಒಂದು ಆರ್ಡರ್ಲಿ ಕೂರಿಸ್ಬೇಕಾಗಿತ್ತಲ್ಲ. ನಿಮ್ಮ ಟೀಚರ್ ಏನ್ ಮಾಡ್ತಾರೆ? ಫಸ್ಟ್ ಟೀಚರ್ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಒಂದು ಆರ್ಡರ್ ಕೂರಿಸಿರ್ತಾರೆ. ಹೆಂಗೆ ಕೂರಿಸ್ತಾರೆ? ಹೈಟ್ ವೈಸ್ ಕೂರಿಸ್ತಾರಲ್ವಾ? ಸೊ ಹಂಗೇನೆ ಇಲ್ಲೂ ಕೂಡ ಒಂದು ಕ್ಯಾಟಗರಿ ಇದೆ ಅಥವಾ ಒಂದು ಕ್ರೈಟೀರಿಯಾ ಇದೆ. ಏನದು ಕ್ರೈಟೀರಿಯಾ? ಯಾವ ಗುಣವನ್ನ ತೆಗೆದುಕೊಂಡ್ರು? ಹೈಡ್ರೋಜನ್ ಮೊದಲಿಟ್ರು, ಸೀರಿಯಲ್ ನಂಬರ್ 1 ಕೊಟ್ರು. ಯಾಕೆ ಕೊಟ್ರು? ಅದರ ಪರಮಾಣು ಸಂಖ್ಯೆ 1. ಹೀಲಿಯಂ ಸೀರಿಯಲ್ ನಂಬರ್ 2. ಹೀಲಿಯಂ 2 ಪರಮಾಣು ಸಂಖ್ಯೆ. ಲಿಥಿಯಂ ಪರಮಾಣು ಸಂಖ್ಯೆ 3. ಈಗ ಅರ್ಥ ಆಯ್ತಾ ನಾನು ಹೇಳಿದಂತ? ಹಿಂಗೆ ನಮ್ಗೆ ಎಷ್ಟು ಪರಮಾಣುಗಳು ಗೊತ್ತಿದ್ದಾವೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ಗೊತ್ತಿರುವ ಪರಮಾಣುಗಳ ಸಂಖ್ಯೆ ಎಷ್ಟು?
ಎಷ್ಟು 118 ಪರಮಾಣುಗಳು ನಮಗೆ ಧಾತುಗಳು ನಮಗೆ ಗೊತ್ತಿದ್ದಾವೆ. ಆ ಧಾತುಗಳ ಅತ್ಯಂತ ಚಿಕ್ಕ ಕಣ ಯಾವುದು ಅಂತ ಹೇಳಿದ್ವಿ ನಾವು? ಸೊ ಗೊತ್ತಾಗಿದೆಯಲ್ಲ? ಓಕೆ. ಸೊ ಈಗ ನಾನು ವಾಪಸ್ ಇಲ್ಲಿ ಬರೋಣ. ಸೊ ವಾಣಿಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಾನು. ಸೊ ಪರಮಾಣು ಸಂಖ್ಯೆ ಅಂತ ಹೇಳಿದ್ರೆ ನಾವು ಏನಂತ ಕರಿತೀವಿ? AN ಪರಮಾಣು ಸಂಖ್ಯೆ, ಪ್ರೋಟಾನ್ ಸಂಖ್ಯೆ ಅಂತ ಹೇಳಿ ಕರೆದ್ವಿ. ಸೊ ಪ್ರೋಟಾನ್ ಸಂಖ್ಯೆ ಇಸ್ ಈಕ್ವಲ್ ಟು ಎಲೆಕ್ಟ್ರಾನ್ ಸಂಖ್ಯೆ ಅಂತಾನು ಕರೆದ್ವಿ. ನಾವೀಗ ಫಸ್ಟು ಎಲೆಕ್ಟ್ರಾನ್ ವಿನ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಆ ನಂತರ ನಾವೇನ್ ಮಾಡೋಣ? ವೇಲೆನ್ಸಿ ಅಂದ್ರೆ ಏನು, ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಫಸ್ಟ್ ಯಾವುದಕ್ಕೆ ಹೋಗೋಣ? ನಾವು ಇಲೆಕ್ಟ್ರಾನ್ ವಿನ್ಯಾಸ. ಸೊ ಇಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಏನು? ಸೊ ಯಾವುದೇ ಒಂದು ಪರಮಾಣುವಿನಲ್ಲಿರುವ ಇಲೆಕ್ಟ್ರಾನ್ಗಳು ಸೊ ಇತರ ವಿವಿಧ ಕಕ್ಷೆಯಲ್ಲಿ ಹಂಚಿಕೆಯಾಗುವುದಕ್ಕೆ ನಾವೇನಂತ ಕರಿತೀವಿ? ಇಲೆಕ್ಟ್ರಾನ್ ವಿನ್ಯಾಸ. ಸೊ ಪರಮಾಣುವಿನಲ್ಲಿರುವ ಇಲೆಕ್ಟ್ರಾನ್ಗಳು ವಿವಿಧ ಕವಚದಲ್ಲಿ ಹಂಚಿಕೆಯಾಗುವುದನ್ನ ಇಲೆಕ್ಟ್ರಾನ್ ವಿನ್ಯಾಸ. ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕರೀತಾರೆ. ಇದು ನೋಡಿ, ಇಲೆಕ್ಟ್ರಾನ್ ವಿನ್ಯಾಸ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟು. ಯಾಕೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಾವು ಮುಂದೆ ನೀವು SSLC ಹೋದಾಗ, PUC ಹೋದಾಗ ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಕ್ರಿಯೆಯನ್ನು ಬರಿಬೇಕಾದ್ರೆ ಅದು ವೇಲೆನ್ಸಿ ಎಷ್ಟು ಅಂತ ಗೊತ್ತಿದ್ರೆ ನಿಮಗೆ ಆ ರಾಸಾಯನಿಕ ಕ್ರಿಯೆಯನ್ನು ಬರೆಯೋದಕ್ಕೆ ಸುಲಭ ಆಗುತ್ತೆ. ಆಮೇಲೆ ನಿಮ್ಗೆ ಎಲೆಕ್ಟ್ರಾನ್ ವಿನ್ಯಾಸ ಗೊತ್ತಿತ್ತು, ಅದರ ಪರಮಾಣು ಸಂಖ್ಯೆ ಗೊತ್ತಿತ್ತು ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ವಿನ್ಯಾಸ ಗೊತ್ತಿದ್ರೆ ನಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಬರೆಯೋದೇನಾಗುತ್ತೆ? ತುಂಬಾ ಸುಲಭ ಆಗುತ್ತೆ. ಸೊ ಈಗ ನಾವು ಹೈಡ್ರೋಜನ್ ಅಂತ ಹೇಳಿದ್ವಿ. ಸೊ ಇಲೆಕ್ಟ್ರಾನ್ ವಿನ್ಯಾಸವನ್ನ ಬರೆಯೋದಕ್ಕಿಂತ ಮುಂಚೆ ಅದಕ್ಕೊಂದು ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ಅನ್ನ ನೀವು ಕಲ್ತ್ಕೊಂಡ್ಬಿಡ್ರಿ ಅಂತ ಹೇಳಿದ್ರೆ ನೀವು ಎಷ್ಟು ಎಲೆಕ್ಟ್ರಾನ್ ಸಂಖ್ಯೆನ ಕೊಟ್ಟರೂ ಕೂಡ ನಾವೇನ್ ಮಾಡ್ಬೋದು? ಇಲೆಕ್ಟ್ರಾನ್ ವಿನ್ಯಾಸವನ್ನ ಬರೀಬಹುದು. ಬರೆಯೋದಕ್ಕೆ ಹೇಗೆ, ಯಾವ ರೀತಿ, ಅದಕ್ಕೊಂದು ಮಾದರಿ ಇದೆ ನೋಡಿ. ಹೇಗೆ 1s2 ಇದೇನು 1s2 ಅಂದ್ರೆ ಮೊದಲನೇ ಕಕ್ಷೆ. ಓಕೆ. ಸೊ ನಮ್ಮ ಆವರ್ತಕ ಕೋಷ್ಟಕದಲ್ಲಿ 7 ಕಕ್ಷೆಗಳಿದಾವೆ. ಸೊ ಆ 7 ಅಡ್ಡ ಸಾಲುಗಳಿದಾವೆ. ಅಂದ್ರೆ 7 ಕಕ್ಷೆಗಳಲ್ಲಿ ಇವು ಹಂಚಿಕೆ ಆಗ್ತವೆ ಅನ್ನೋದನ್ನ ಅದು ತೋರಿಸ್ಕೊಡುತ್ತೆ. ಸೊ 1s2 2s2 2p6 3s2 3p6 3d 4s2 4p6 4d10 4f ಹೋಗುತ್ತೆ. ಇನ್ನೊಂದು ಉಪಕಕ್ಷೆ ಆಡ್ ಆಗುತ್ತೆ, ಅದು ಯಾವುದು? 4f. ಅದೆಷ್ಟು ಎಲೆಕ್ಟ್ರಾನ್ಗಳನ್ನ ತನ್ನ ಉಪಕವಚದಲ್ಲಿ ಹೊಂದಬಲ್ಲದು ಅಂದ್ರೆ 14 ಎಲೆಕ್ಟ್ರಾನ್ಗಳನ್ನ. ಮಿಸ್ ಏನ್ ಮಿಸ್ ನೀವು ಬರೀತಿದ್ದೀರಾ, ನಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಒಂದನೇ ಕಕ್ಷೆ ಒಂದೇ ಉಪಕಕ್ಷೆಯನ್ನು ಹೊಂದಿದೆ. ಎರಡನೇ ಕಕ್ಷೆ 2 ಉಪಕಕ್ಷೆಗಳನ್ನು ಹೊಂದಿದೆ. ಮೂರನೇ ಕಕ್ಷೆ 3 ಉಪಕಕ್ಷೆಗಳು. 4 ಉಪಕಕ್ಷೆಗಳು. 5 5s2 5p6 5d10
5F14, 6S2, 6S6, P6, 6D10, 6F14, 7S2, 7P6, 7D10, 7F14. ಓಕೆ, ಸೊ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆಯಾಗುತ್ತೆ ಅನ್ನೋದನ್ನ ನಾವು ಬಾಣದ ಗುರುತಿನ ಮೂಲಕ ತೋರಿಸ್ತೀವಿ. ಆ ಬಾಣದ ಗುರುತಿನ ಮೂಲಕನೇ ಅದು ಹೋಗಬೇಕು. ಸೊ ಇಲ್ಲಿ ನೋಡಿ, ಇದೇನಪ್ಪ, ಮೊದಲೇ 2 ಎಲೆಕ್ಟ್ರಾನ್ಗಳು 1s2ಗೆ ಹೋಗ್ತವೆ, ನಂತರ 2 ಎಲೆಕ್ಟ್ರಾನ್ಗಳು 2s2ಗೆ ಹೋಗ್ತವೆ, ನೆಕ್ಸ್ಟ್ 2p6 3s2ಗೆ ಹೋಗ್ತವೆ, ನೆಕ್ಸ್ಟ್ ಎಲೆಕ್ಟ್ರಾನ್ ಅಲ್ಲಿ ಹೋಗುತ್ತೆ 4s2 3p6 4s2. ಈ 4s2 ತುಂಬಿದ ನಂತರ 3d10 4p6 5s2. ಅದಾದ ನಂತರ 5s2 ಆದಮೇಲೆ 4d10 5p6s2. ನೆಕ್ಸ್ಟ್ 4f 5d 6p 7s. ಅದಾದ ನಂತರ 5f 6d 7p. ಸೊ ಈ ರೀತಿ ತುಂಬ್ತಾ ಹೋಗ್ತವೆ. ಸೊ ಇದನ್ನ ನೀವೇನು ಮಾಡ್ಬೇಕಂತ 2 1 2 2 4 2 3 6 ಮುಗಿತಿರ್ತಿರ್ಬ ಹಾಗೆ 1s2 2s2 2p6 3s2. ಸೊ ಇದನ್ನ ಫಸ್ಟ್ ಈ ರೀತಿ ಕಲಿ. 1s2 2s2 2p6 3s2 3p6 4s2 3d10 4p6 5s2 4d10 5p6 4s 6s2 4f 14 5d10 6p6 7s2 5f 14 6d10 7p6. ಈ ರೀತಿ ಕಲಿಬೇಕು. ಮಿಸ್ ಏನ್ರಿ ಮಿಸ್ ಏನೋ ಒಂದು ಹೇಳ್ತಿದ್ದೀರಾ, ನನಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಿದೆ. ಇದು ಅಭ್ಯಾಸ ಆಗೋ ತನಕ ಅಷ್ಟೇ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಧಾತುಗಳದ್ದು ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ? 18 ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ. ನಾವು 30 ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಬರೆದ್ವಿ ಅಂದರೆ ಇದು ನಮಗೆ ಕರತಲ ಮೂಲಕ. ಅಂದರೆ ನೀವು ಎಲ್ಲಿ ಕೊಟ್ಟರು ನಾವು ಬರೀಬೋದು, ಯಾವಾಗ ಕೊಟ್ಟರು ಬರೀಬೋದು. ಅದರ ವೇಲೆನ್ಸಿ ಕೂಡ ಕಂಡುಹಿಡಿಬೋದು. ಆಯಿತು ಮಿಸ್, ವೇಲೆನ್ಸಿ ಕಂಡುಹಿಡಿಯೋದು ಹೇಗೆ ಅಂತ ನಾವು ನೋಡೋಣ. ಸೊ ಹಂಚಿಕೆ ಆಗುವುದನ್ನು ಎಲೆಕ್ಟ್ರಾನ್ ವಿನ್ಯಾಸ. ಇದು ಎಲೆಕ್ಟ್ರಾನ್ ವಿನ್ಯಾಸ. ಎಲ್ಲಿ? ಇಲ್ಲ ಇಲ್ಲ ಇಲ್ಲ. ಸೊ ಅದನ್ನ ನೀವು ಮುಂದೆ PUC ಲೆವೆಲಿಗೆ ಹೋದಾಗ ಓದ್ತೀರಾ. ಏನಪ್ಪಾ ಅಂತ ಹೇಳಿದ್ರೆ, ಈ ಕಕ್ಷೆಗಳಿಗೆ ಹೆಸರು ಕೊಟ್ಟಿದ್ದಾರೆ. ಯಾಕೆ ಅದನ್ನು ಕೊಟ್ಟರು ಅಲ್ಲಿ ಮುಂದೆ ಹೋಗ್ತೀರಾ. ಎಸ್ ಪಿ ಡಿ ಎಫ್ ಇವುಗಳನ್ನ ಉಪಕಕ್ಷೆಗಳು ಅಂತ ಕರೆದು SPDF ಸಬ್ ಶೆಲ್ಸ್ ಅಂತ ಕರೀತಾರೆ. ಮೇನ್ ಶೆಲ್ಸ್ ಯಾವುದು? KLMN. ಓಕೆ, ಆ ಪ್ರತಿಯೊಂದು ಕೇನಲ್ಲಿ ಎಸ್ ಇದೆ, ಎಲ್ ಅಲ್ಲಿ ಎಸ್ ಮತ್ತೆ ಪಿ ಇದೆ, ಎಂ ಅಲ್ಲಿ SPD ಇದೆ. ಉಪಕಕ್ಷೆಗಳಿವೆ. ಇವು ಏನಿವು? ಇವು ಏನು? ಮುಖ್ಯ ಕಕ್ಷೆಗಳು. SPDF ಏನು? ಉಪಕಕ್ಷೆಗಳು. ಅರ್ಥ ಆಯ್ತಾ? ಅದು ನಾನು ಕೊಟ್ಟಿರೋದಲ್ಲ, ನೀನು ಕೊಟ್ಟಿರೋದಲ್ಲ, ಯೂನಿವರ್ಸಲಿ ಅಕ್ಸೆಪ್ಟೆಡ್. ಅವರು ವಿಜ್ಞಾನಿಗಳು ಕಂಡು ಹಿಡಿದಾಗ ಅದನ್ನೇನು ಕೊಟ್ಟಿದ್ದಾರೆ ಅದನ್ನೇ ರೂಢಿಗತ ಮಾಡ್ಕೊಂಡು ಬಂದಿದ್ದೀವಿ. ನಾವೀಗ ಹೇಳ್ತೀವಿ, ಇದನ್ನೇನಂತೀವಿ? ಯಾಕೆ ಇದು ಇದನ್ನ ಯಾಕೆ ಬಲ ಅನ್ನಲ್ಲ, ಇದನ್ನ ಯಾಕೆ ಎಡ ಅಂತೀವಿ? ಮೊದಲಿಂದ ಹಂಗಿದೆ. ಯಾಕೆ ಅಂತ ಹೇಳಿದ್ರೆ ಅವಾಗಿಂದನೂ ಯಾವಾಗ ಕಂಡು ಹಿಡಿದ್ರು ಅವಾಗಿಂದನೂ SPDF ಸಬ್ ಶೆಲ್ಸ್ ಅಂತ ಕರೀತಾರೆ. KLMN ಮೇನ್ ಶೆಲ್ಸ್, ಮುಖ್ಯ ಕಕ್ಷೆಗಳು, ಉಪಕಕ್ಷೆಗಳು. ಸೊ ಈಗ ನಾವು ಒಂದೊಂದಾಗಿ ಎಲೆಕ್ಟ್ರಾನ್ ವಿನ್ಯಾಸನ ಬರ್ಕೊಂಡು ಹೋಗೋಣ. ಸೊ ಈಗ ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಏನು ಅಂತ ಗೊತ್ತೈತಲ್ಲ, ಬರ್ಕೊಂಡ್ರಿ? ಇದನ್ನ ಬರ್ಕೊಳ್ರಿ ಒಂದು ನಿಮಿಷ.
ಇಲೆಕ್ಟ್ರಾನ್ ವಿನ್ಯಾಸ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳು ವಿವಿಧ ಕವಚದಲ್ಲಿ ಹಂಚಿಕೆಯಾಗುವುದನ್ನ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರೀತಾರೆ. ಇದನ್ನು ಕೂಡ ಬರ್ಕೊಳ್ಳಿ. ಅವತ್ತೇ ಗೊತ್ತಿತ್ತು. ಸೊ ಈಗ ನಾವು ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಯಲ್ಲಿ ಹಂಚಿಕೆಯಾಗುವುದನ್ನ ಎಲೆಕ್ಟ್ರಾನ್ ವಿನ್ಯಾಸ ಹೇಗೆ ಅಂತ ಹೇಳಿ ಒಮ್ಮೆ ನೋಡೋಣ. ಈಗ ಮೊದಲನೇ ಧಾತು ಅಂದ್ರೆ ಪರಮಾಣು ಸಂಖ್ಯೆ 1 ಹೊಂದಿರತಕ್ಕಂತಹ ಧಾತುವಿನ ಹೆಸರು ಹೈಡ್ರೋಜನ್. ಸೊ ಅದರ ಸಂಕೇತ H11 ಅಂತ ಕರಿತೀವಿ. ಅಂದ್ರೆ ಪರಮಾಣು ಸಂಖ್ಯೆ 1 ಅಂತ. ಅದರಲ್ಲಿ ಒಂದು ಪ್ರೋಟಾನ್ ಒಂದು ಎಲೆಕ್ಟ್ರಾನ್ ಇದೆ ಅಂತ ಹೇಳಿ. ಸೊ ಅದರಲ್ಲಿ 1s1 ಸೊ ಅದರ ಕೊನೆಯ ಕವಚದಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಾನ್ನ ಸಂಖ್ಯೆ 1. ಆದ್ರಿಂದ ಅದು ಪರಮಾಣು ಏನಪ್ಪಾ ಇದು ವೇಲೆನ್ಸಿ 1 ಅಂತ ಕರಿತೀವಿ. ಅದರ ಪರಮಾಣು ವೇಲೆನ್ಸಿ ಎಷ್ಟು? 1. ಧಾತುವಿನ ವೇಲೆನ್ಸಿ 1 ಅಂತ ಕರಿತೀವಿ. ಯಾಕೆ ಅಂದ್ರೆ ಅದರ ಕೊನೆಯ ಕವಚದಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಸೊ ಸರಿ, ವೇಲೆನ್ಸಿ ಅಂತ ಕರಿತೀವಿ. ವಿನ್ಯಾಸ ಅಂತ ಹೇಳಿದ್ರೆ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿರುವುದನ್ನ ಎಲೆಕ್ಟ್ರಾನ್ ವಿನ್ಯಾಸ. ಕೊನೆಯ ಕವಚದಲ್ಲಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಎಲೆಕ್ಟ್ರಾನ್ ಸಂಖ್ಯೆಯನ್ನ ಸೊ ಫಸ್ಟ್ ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋಣ, ಆಮೇಲೆ ವೇಲೆನ್ಸಿನ ನೋಡೋಣ. ಹೀಲಿಯಂ 4 1s2 2s2. ಓಕೆ, ಕೊನೆಯ ಕವಚದಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಇದರಲ್ಲಿ 1. ಹೀಲಿಯಂ ಆದ್ಮೇಲೆ ಲಿಥಿಯಂ ಪರಮಾಣು ಸಂಖ್ಯೆ 3. ಎಲೆಕ್ಟ್ರಾನ್ ವಿನ್ಯಾಸ ಹೇಳಿ ಈಗ ನೀವು. 1s2 2s2 2p6 3s2 3p6. ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಯಲ್ಲಿ ಹಂಚಿಕೆಯಾಗಬೇಕು. ಎಷ್ಟು ಎಲೆಕ್ಟ್ರಾನ್ ಇದಾವೆ? ಫಸ್ಟ್ನೇ ಕಕ್ಷೆಗೆ ಎಷ್ಟು ಎಲೆಕ್ಟ್ರಾನ್ ಹೋಯ್ತು? ಇನ್ನೆಷ್ಟು ವಿನ್ಯಾಸ? 1s2 2s2 2s1 ಅಂತ ಹೇಳಿದ್ವಿ ಅಲ್ವಾ? 2p ಹೋಗ್ಲೇ ಇಲ್ಲ. ನೆಕ್ಸ್ಟ್ ಯಾವುದು? ಬೆರಿಲಿ ಅಲ್ವಾ? 4 ಹಂಚಿಕೆ ಆಗಬೇಕು. 1s2 2s2. ನೆಕ್ಸ್ಟ್ ಬೋರಾನ್ B 5 1s2 2s2 ಆದ್ಮೇಲೆ 2p ಕಕ್ಷೆ ತುಂಬಿದ್ಮೇಲೆ ಎಲ್ಲ ಹೋಗ್ಬೇಕದು 2p6. ಎಷ್ಟು ಕೆಪಾಸಿಟಿ ಇದೆ? 6 ಕೆಪಾಸಿಟಿ ಇದೆ. ಆದ್ರೆ ಎಷ್ಟು ಹೋಗುತ್ತೆ? 1 ಹೋಗುತ್ತೆ. ಯಾಕೆ ನಮ್ಮ ಹತ್ರ ಉಳಿದಿರೋದು ಎಷ್ಟು? 5. ಸೊ 2p1. ಸೊ ನೆಕ್ಸ್ಟ್ ಯಾವ್ದಪ್ಪ? ಬೋರಾನ್ ಆದ್ಮೇಲೆ ಕಾರ್ಬನ್ C 6 1s2 2s2 ಆಮೇಲೆ 2p2. ನೆಕ್ಸ್ಟ್ ಕಾರ್ಬನ್ ಆದ್ಮೇಲೆ ನೈಟ್ರೋಜನ್ 7 1s2 2s2 ನೆಕ್ಸ್ಟ್ ಆಕ್ಸಿಜನ್ 8 1s2 2s2 2p4. ಆಕ್ಸಿಜನ್ ಆದ್ಮೇಲೆ ಫ್ಲೋರಿನ್ 1s2 2s2
2p5. 5. Neon. Neon. 1s2 2s2. 2p6. ನಿಯಾನ್ ಆದ್ಮೇಲೆ Sodium. ಸಂಕೇತ Na. 1s2 2s2. 2p7. 4s1. 2p6 ಆಮೇಲೆ ಎಲ್ಲಿಗೆ ಬರಬೇಕು 3s1. 3s1 ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಇದನ್ನ ನೀವು ಟೆಕ್ಸ್ಟ್ ಬುಕ್ ಇಂದ ನೋಡ್ಕೊಂಡ್ಬಿಟ್ಟು ಕಾಪಿ ಮಾಡ್ಕೋಬಹುದು. ಇದು ಗೊತ್ತಾಯ್ತಾ ಬರೆಯೋದು ಹೆಂಗೆ ಅಂತ? Yes, ಅರ್ಥ ಆಯ್ತಾ? Yes, Okay. miss. ಸೊ ಈಗ ನೋಡಿ ವೇಲೆನ್ಸ್ ಎಲೆಕ್ಟ್ರಾನ್ ಅಥವಾ ಯಾವುದೇ ಒಂದು ಪರಮಾಣುವಿನ ವೇಲೆನ್ಸಿ ಅಂದ್ರೆ ಏನು? ಓಕೆ, ಇದನ್ನ ಬರ್ಕೊಳ್ಳಿ ಬೇಗ. ಚಂದನ್ ಬರ್ಕೊಳ್ಳೋ. ಒಮ್ಮೆ ಹೇಳಿ ಎಲ್ಲರೂ. 1s2 1s2. 2s2. 2p6. 3s2. 3p6. 4s2. 3p10. 4p6. 5s2. 4d10. 5d6. 6s2. 4f14. 5d10. 6d6. 7s2. 5f14. 6d10. 7p6. ಓಕೆ, ಇದನ್ನ ನೀವು ಏನಪ್ಪಾ ಅಂತ ಹೇಳಿದ್ರೆ ಬಯಾಟ್ ಮಾಡ್ಕೊಬರ್ಬೇಕು. ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇದನ್ನ ನೀವೇನ್ ಮಾಡಬೇಕು? ಬಾಯ್ಪಾಠ ಮಾಡ್ಕೊಂಡ್ ಬರ್ಬೇಕು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 18 ಎಲೆಕ್ಟ್ರಾನ್ಗಳ ಒಂದು ವಿನ್ಯಾಸ ಇದೆ, ಅದನ್ನ ಬರ್ಕೊಂಡು ಬರ್ಬೇಕು. ಸೊ ಈಗ ವೇಲೆನ್ಸಿ ಅಂದ್ರೆ ಏನು? ಓಕೆ, ಇಲ್ಲೇನಪ್ಪ ಅಂತ ಹೇಳಿದ್ರೆ ಯಾವ ಒಂದು ಎಲೆಕ್ಟ್ರಾನ್ಗಳು, ಯಾವುದೇ ಒಂದು ಪರಮಾಣುವು ತನ್ನ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನು ಹೊಂದಬಲ್ಲದು ಅಂದರೆ 8 ಎಲೆಕ್ಟ್ರಾನ್ಗಳನ್ನು ಹೊಂದಬಲ್ಲದು ಅಂತ ಕರಿತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ? ಅಷ್ಟಕ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಷ್ಟಕ ವಿನ್ಯಾಸ. ಸೊ ತನ್ನ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಹೊಂದಿದೆ ಅಂತ ಹೇಳಿದ್ರೆ ಅದು ಏನಪ್ಪಾ? ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಯಾಕೆಂದ್ರೆ ಅದು ಹೊಟ್ಟೆ ತುಂಬಿದೆ. ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳಿತ್ತು ಅಂದ್ರೆ ಅದು ಹೊಟ್ಟೆ ತುಂಬಿದೆ, ಅದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ತನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಹೊಂದಿರುವಂತಹ ವಸ್ತು ಇಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಿಯಾನ್. 2p2 2s2 2p6 ತನ್ನ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಆದ್ದರಿಂದ ಇದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಆದ್ದರಿಂದ ಇದರ ವೇಲೆನ್ಸಿ 0. ಅರ್ಥ ಆಯ್ತಾ? ವೇಲೆನ್ಸಿ ಅಂದ್ರೆ ಏನು? ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು. ಅದರ ವೇಲೆನ್ಸಿ ಎಷ್ಟು? 0. ಹೊರಕವಚದ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ.
ಸೊ ಇದರಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನು? ಒಂದು. ಇದರಲ್ಲಿ ಎಷ್ಟು? ಎರಡು. ಇದರಲ್ಲಿ ಎಷ್ಟು? ಒಂದು. ಇದರಲ್ಲಿ ಎಷ್ಟು? ಎರಡು. ಇದರಲ್ಲಿ ಒಂದು. ಅಲ್ಲ ನೋಡಿ, 2 ಮತ್ತೆ 2 ಎರಡನೇ ಕವಚದಲ್ಲಿದೆಯಲ್ಲ, ಆದ್ರಿಂದ ಇದರ ವೇಲೆನ್ಸಿ ಎಷ್ಟು? 3. ಅದು ಮತ್ತೆ ಇದು. ಇದರ ವೇಲೆನ್ಸಿ ಎಷ್ಟು? 4. ಇದರ ವೇಲೆನ್ಸಿ ಎಷ್ಟು? 5. ಇದರ ವೇಲೆನ್ಸಿ ಎಷ್ಟು? 6. ಅಲ್ಲ, ಇಲ್ಲಿ ಮತ್ತೆ ಸಬ್ಷನ್ಸ್ ಬರುತ್ತೆ. ಸೊ ಇದರ ವೇಲೆನ್ಸಿ ಎಷ್ಟು ಅಂತ ಹೇಳಿದ್ರೆ ಇದನ್ನ 5 ಅಂತ ಹೇಳ್ತೀವಿ, ಇದರ 0 ಅಂತ. ಇದರ ವೇಲೆನ್ಸಿ F. ಇದರ ವೇಲೆನ್ಸಿ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, 7 ಎಲೆಕ್ಟ್ರಾನ್ಗಳನ್ನ ಕೊಡೋದು ಕಷ್ಟ ಆಗುತ್ತೆ, ಬಿಟ್ಕೊಡೋದು ಕಷ್ಟ ಆಗುತ್ತೆ. 1 ಎಲೆಕ್ಟ್ರಾನ್ ಅನ್ನ ತಗೊಂಡ್ರೆ ಅದು 5 + 2 8 ಆಗುತ್ತಾ? ಇಲ್ಲಿ ನೋಡ್ರಿ, 7 + 2 + 3 5. ಸೊ 3 ಎಲೆಕ್ಟ್ರಾನ್ಗಳನ್ನ ತೆಗೆದುಕೊಂಡ್ರೆ ಅದು 8 ಆಗುತ್ತಾ? ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳಬಹುದು ಅಥವಾ ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಟ್ಟಾದ್ರೂ ಅದು 8 ಆಗ್ಬೋದು. ಅರ್ಥ ಆಗ್ತದೆ? ಅದನ್ನೇ ಎಲೆಕ್ಟ್ರಾನ್ ವಿನ್ಯಾಸ, ಸಾರಿ ಅಷ್ಟಕ ವಿನ್ಯಾಸ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಷ್ಟಕ ವಿನ್ಯಾಸ ಅಂದ್ರೇನು? ಅತ್ಯಂತ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳಿರ್ಬೇಕು. ಪ್ರತಿಯೊಂದು ಪರಮಾಣುವು ಸಹ ತನ್ನ ಪರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಹೊಂದೋದಕ್ಕೆ ಬಯಸುತ್ತೆ. ಸೊ ಇಲ್ಲಿ 4 ಎಲೆಕ್ಟ್ರಾನ್ ಕೊಟ್ರೆ 8 ಆಗುತ್ತೆ. ಇಲ್ಲಿ 5 ಇದೆ, 3 ಎಲೆಕ್ಟ್ರಾನ್ ಕೊಟ್ರೆ 8 ಆಗುತ್ತೆ. ಇಲ್ಲಿ 6 ಇದೆ, 2 ಎಲೆಕ್ಟ್ರಾನ್ ಕೊಟ್ರೆ 8 ಆಗುತ್ತೆ. ಇಲ್ಲಿ 7 ಇದೆ, 1 ಎಲೆಕ್ಟ್ರಾನ್ ಕೊಟ್ರೆ. ಇಲ್ಲಿ 8 ಇದೆ, ಸೊ ನೋ ಎಲೆಕ್ಟ್ರಾನ್ ಈಸ್ ನೀಡೆಡ್. ಇಲ್ಲಿ ಎಷ್ಟಿದೆ ಹೊರಕವಚದಲ್ಲಿ? 1. ಸೊ ಹೀಗೆ ನಾವು ವೇಲೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾಳೆ ಏನು ಮಾಡಬೇಕು? ಹೋಮ್ವರ್ಕ್ ಕ್ವಶನ್ ತಗೊಳ್ಳಿ. ಪರಮಾಣು ಸಂಖ್ಯೆ ಎಂದರೇನು? ಇಲೆಕ್ಟ್ರಾನ್ ವಿನ್ಯಾಸ ಎಂದರೇನು? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಂದರೇನು? ನಾಳೆ ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು. ಇವತ್ತಿನ ಪಾಠ ಅರ್ಥ ಆಯ್ತಾ? Yes, miss.